ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಿರೋ ರೆಸಿಪಿ ಪಡ್ಡು. ಇದನ್ನು ಯಾವ ರೀತಿ ಮಾಡೋದಂತ ಇವಾಗ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ನಾನು ಪಡ್ಡಿಗೆ ಈ ಗ್ಲಾಸ್ ಒಳಗೆ ಎಷ್ಟು 3 ಗ್ಲಾಸ್ ಆಗುವಷ್ಟು ಏನು ಮಾಡೀನಿ, ಅಕ್ಕಿನ ಹಾಕ್ಕೊಂಡಿರೋದು, ಮತ್ತು 1.5 ಗ್ಲಾಸ್ ಅಷ್ಟೇನು ಉದ್ದಿನಬೇಳೆ ಹಾಕ್ಕೊಂಡೀನಿ, ಮತ್ತು ಸ್ವಲ್ಪ ಮೆಂತ್ಯ ಕಾಳು ಮತ್ತು ಸ್ವಲ್ಪ ಕಡಲೆಬೇಳೆ. ಈಗ ಇವನ್ನೆಲ್ಲ ಏನು ಮಾಡತ್ತೇನೆ ಅಂತಂದ್ರೆ, ಫಸ್ಟಿಗೆ ಒಂದು ಸಲ ಇವಾಗ ತೊಳ್ಕೊಂಡು ಕಾರು ಮತ್ತಿದನ್ನ ನೆನೆ ಇಡಾಕೊಂತೇನೆ. ಸಾಯಂಕಾಲ ರುಬ್ತೀರಂತಂದ್ರೆ ಬೆಳಿಗ್ಗೆನೇ ನೆನೆ ಇಟ್ಕೊಡ್ರಿ. ಈಗ ನೆಂದೈತೆ ನೋಡ್ರಿ ಎಲ್ಲ. ಪಡ್ಡಿಗೆ ಇದೇನು ಅಕ್ಕಿ ಮತ್ತು ಬೇಳೆ, ಕಡಲೆಬೇಳೆ ಎಲ್ಲನೂ ಹಾಕಿ ನೆನೆ ಇಟ್ಕೊಂಡಿರೋದು ನೋಡ್ರಿ. ಈಗ ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ರುಬ್ಕೊಡ್ರಿ. ಈಗ ಈ ಥರ ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಪಡ್ಡಿಗೆ, ಮತ್ತು ದೋಸೆನೂ ಚೆನ್ನಾಗಿ ಬರುತ್ತೆ ಇದಕ್ಕೆ. ನೋಡ್ರಿ, ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ನ ಏನು ಮಾಡೋದು, ರುಬ್ಕೊಳ್ಳೋಣ್ರಿ. ನೋಡ್ರಿ, ಈ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಚೆನ್ನಾಗಿರತ್ತೆ ನೋಡ್ರಿ. ಇದು ಪಡ್ಡು ಮಾತ್ರ ಮಸ್ತ್ ಅಕ್ಕವ್ರಿ, ಮಿದುವಾಗೂ ಅಕ್ಕವು. ಈಗ ನಾ ಏನು ಮಾಡಾಕುಂತೇನೆಂದ್ರೆ, ಮಧ್ಯಾಹ್ನ ಮಾಡಿದ್ದ ಅನ್ನ ಇತ್ತಲ್ರಿ, ಅದನ್ನ ಏನು ಮಾಡ್ತೇನೆ, ಈ ಪಡ್ಡಿಗೆ ರುಬ್ಕೋತಿರ್ತೀವಲ್ಲ ಅದಕ್ಕೆ ಸೇರಿಸ್ಕೋತೀನಿ. ಒಂದು ಬೌಲಷ್ಟು ಅನ್ನ ಇತ್ತು, ಅದನ್ನೇನು ಮಾಡತ್ತೀನಿ, ಹಾಕ್ಕೊಳತ್ತೀನಿ. ನೀವು ಅವಲಕ್ಕಿ ಆದರೂ ಹಾಕ್ಕೋಬೋದು. ನಾವು ಇದಕ್ಕೆ ಇನ್ನೂ ಟೇಸ್ಟ್ ಬರುತ್ತಂತ ಅನ್ನನ ಹಾಕ್ಕೊಂಡು ರುಬ್ಕೋತೀವಿ. ಅಂದರೆ ಇದನ್ನು ಏನು ಮಾಡತ್ತೀನಿ, ನಾನು ರಾತ್ರಿ ರುಬ್ಬಾತೀನಿ, ಅದಕ್ಕೆ ಮಧ್ಯಾಹ್ನ ಉಳಿದಿರೋ ಅನ್ನನ ಏನು ಮಾಡತ್ತೀನಿ, ಹಾಕ್ಕೊಳತ್ತೀನಿ ಇದಕ್ಕೆ. ಈಗ ಇದನ್ನು ಹಾಕ್ಕೊಂಡು ನೋಡಿರಿ, ಒಂದು ಬೌಲಷ್ಟು ಇತ್ತು ಅನ್ನ, ಅದನ್ನು ಪೂರ್ತಿ ಹಾಕ್ಕೊಂಡೇನಿ ಇದಕ್ಕೆ. ನೋಡಿರಿ, ಅಕ್ಕಿ ಸ್ವಲ್ಪ ಉಳಿದಿತ್ತ ಲಾಸ್ಟಿಗೆ, ಅದನ್ನು ಮತ್ತು ಇದು ಅನ್ನನ ರುಬ್ಕೊಂಡಿರೋದು ಇವಾಗ ಸುರುಕ್ಕೊಂಡು ಎಲ್ಲ ಪೂರ್ತಿ ಇದನ್ನು ಜಾರ್ನೊಳಗಿಂದೆಲ್ಲ ಬಳದು ಹಾಕ್ಕೊಂಡು ಏನು ಮಾಡಬೇಕು, ಮಿಕ್ಸ್ ಮಾಡಿ ಇಟ್ಕೋಬೇಕು. ಹಿಟ್ಟು ಉಬ್ಬಲ್ಲ ಅಂತ ಹೇಳ್ತಾರಲ್ರಿ, ಅವ್ರೇನು ಮಾಡ್ಬೇಕು, ರಾತ್ರಿನ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಏನು ಮಾಡ್ಕೊಬೇಕು, ಸೋಡಾ ಒಂದು ಚುಕ್ಕ ಹಾಕಿ ಇಟ್ಕೋಬೇಕು. ನೈಟ ಹಾಕಿಟ್ಕೊಂಡ್ವಿ ಅಂತಂದ್ರೆ ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಅದನ್ನೇನು ಸ್ಟೋರ್ ಮಾಡಿದ್ರೂ ನಡಿತೈತಿ. ಈಗ ಒಬ್ಬೊಬ್ಬರು ನಮಗೆಲ್ಲ ಒಂದು ದಿನಕ್ಕೆ ಮಾಡ್ಕೋತೀವಿ ನಾವು. ಒಬ್ಬೊಬ್ಬರೆಲ್ಲ 1-2 ದಿನ 3 ದಿನ ಆಗುವಷ್ಟು ಅಕ್ಕಿ ಹಿಟ್ಟು ಮಾಡಿಟ್ಕೊಂಡು ಇದನ್ನು ದೋಸೆ ಅದು ಮಾಡ್ಕೊತಾರೆ. ನಮಗೂ ಇದು ಬೆಳಿಗ್ಗೆ ಒಂದು ಸಲ ಪಡ್ಡಿಗೆ, ಸಾಯಂಕಾಲ ಒನ್ ಟೈಮ್ ದೋಸೆಗೆ ಆದ್ರೆ ಸಾಕಿದೆ. ಈಗ ಪಡ್ಡು ಮಾಡಕ್ಕೆ ನೋಡ್ರಿ, ಹಿಟ್ಟನ್ನ ಸ್ವಲ್ಪ ಏನು ಮಾಡೀನಿ, ತಕ್ಕೊಂಡೇನಿ. ಒಂದು ಸಣ್ಣ ಬೋಗನೆ ತಕ್ಕೊಂಡು ಅದಕ್ಕೆ ಈರುಳ್ಳಿ, ಆಮೇಲೆ ಟೊಮೆಟೊ, ಆಮೇಲೆ ಇದೇನು ರೀ ಸಬ್ಬಸ್ಗಿ ಸೊಪ್ಪು ಇರುತ್ತಲ್ಲ, ಅದನ್ನೇನು ಮಾಡೀನಿ ಸ್ವಲ್ಪ ಹಾಕ್ಕೊಂಡೇನಿ ಇದಕ್ಕೆ. ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಇಲ್ಲ ಅಂತಂದರೆ ನಮ್ಗೆ ಸಬ್ಬಸ್ಗಿ ಸೊಪ್ಪು ಇದೆಲ್ಲ ಏನು ಬೇಡಪ್ಪ ಅಂತಂದ್ರೆ ನೀವೇನು ಮಾಡ್ಬೋದು, ಬರೀ ಈರುಳ್ಳಿ ಅಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ಜೀರಿಗೆ ಇವನ್ನಷ್ಟು, ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಇದನ್ನಷ್ಟು ಹಾಕ್ಕೊಂಡಾದರೂ ಮಾಡ್ಕೋಬೋದು. ಸಬ್ಬಸ್ಗಿ ಟೊಮೆಟೊ ಎಲ್ಲ ಸ್ಕಿಪ್ ಮಾಡ್ಕೋಬೋದು, ಬೇಡ ಅಂದರೆ. ನಮ್ಮ ಮನೆಯಾಗ ಇಷ್ಟ ಅಂತಂದ್ರೆ ಟೊಮೆಟೊ ಹಾಕಿರೋದು. ಮತ್ತು ಸಬ್ಬಸ್ಗಿ ಇಷ್ಟ ಇದ್ರೆ ಹಾಕ್ಕೋಬೋದ್ರಿ ನೀವು. ಈಗ ತೆಮಿಕಾಯಿ ಹಾಕಿಟ್ಟೈತಿ, ತೆಮಿಕಾಯಿ ಹಾಕಿಟ್ಟು ಈಗ ನೋಡ್ರಿ ಪಡ್ಡಿಗೆ ಇದೇನು ಮಿಕ್ಸ್ ಮಾಡ್ಕೊಳ್ತೆ, ಅದನ್ನ ಫಸ್ಟ್ ಈಗ ಎಣ್ಣೆ ಕಾಯ್ಬೇಕಾದ್ರೆ ಜೋರಿಗೆ ಇಟ್ಕೋಬೇಕಾ. ಆಮೇಲೆ ಇದು ಹಿಟ್ಟೆಲ್ಲ ಹಾಕಿ ಇನ್ನೇನಪ್ಪ ಮುಚ್ಚಿಡತ್ತೆ ಬೇಯಕ್ಕೆ ಅನ್ನೋಬೇಕಾದ್ರೆ ಏನು ಮಾಡ್ಬೇಕು, ಸಿಮ್ ಒಳಗೆ ಇಟ್ಕೋಬೇಕು ಗ್ಯಾಸ್ನ. ಅಂದರೆ ಎಣ್ಣೆ ಕಾದಿರ್ತದೆ, ಅದ್ರಾಗ ಏನಾಕೈತಿ ಸ್ಟ್ರೀಮ್ ಆಕೈತಿ ಇದು.
ಸ್ವಲ್ಪ ಸಿಮ್ಮಾಗಿ ಇಟ್ಕೊಡ್ರಿ ಅದನ್ನ. ಎಷ್ಟೋ ಜನ ಪಡ್ ಮಾಡಕ್ಕೆ ಹೋಗ್ತಾರೆ, ಪಡ್ಡು ಕರೆಕ್ಟಾಗಿ ಬರಲ್ಲ ಅಂತ ಹೇಳ್ತಾರೆ. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದೈತೆ ಮೇಲಿಂದೆಲ್ಲ. ಈ ಥರ ಬೆಂದು ಬರಬೇಕೆಲ್ಲ. ಅವಾಗ ನಾವು ಏನು ಇದನ್ನು ಫೋರ್ಸಾಗಿ ಏನು ಎಬ್ಸೋದು ಬೇಡ, ಅವ ಹೇಳ್ತಾವೆ ಅಷ್ಟು ಚೆನ್ನಾಗಿ ಬೆಂದಿರ್ತಾವೆ. ಅದು ನನ್ನ ಕೈಗೆ ಸಪೋರ್ಟ್ ಕರೆಕ್ಟಾಗಿ ಇಲ್ದಿದ್ದಕ್ಕೆ ನಂಗೆ ಇದನ್ನು ಆಗತ್ತಿಲ್ಲ. ನನ್ನ ಕೈಯಲ್ಲಿ ಫೋನ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಇವನ್ನೆಲ್ಲ ನೋಡ್ರಿ ಈ ಥರ ಏನು ಮಾಡ್ಬೇಕು, ಹೊಳಿಸಕ್ಕೋಬೇಕು. ಎಷ್ಟು ಚಂದ ಹೇಳಕ್ಕೆ ಕುಂತಾವ ಮಾತ್ರ ಪಟ್ಟಿನ ಮಸ್ತ್ ಹೇಳ್ತಾರೆ. ಪಟ್ಟಿ ಏನು ಇದನ್ನಿಲ್ಲ ಇದಕ್ಕೆ. ಟಿವಿನ ಹಿಡ್ಕೊಂಡು ಗ್ರಿಪ್ಪಾಗಿ ಹಿಡ್ಕೊಂಡು ಎಬ್ಸಿದ್ರೆ ಚೆನ್ನಾಗಿ ಹೇಳ್ತಾವೆ. ಆದರೆ ನನ್ನ ಕೈಯ ಸಪೋರ್ಟ್ ಫೋನ್ ಹಿಡ್ಕೊಂಡಿರೋದ್ರಿಂದ ನೋಡಿರಿ ಎಲ್ಲ ಎಷ್ಟು ಬೇಗ ಇದನ್ನು ಬೆಂದಾವ. ಹೊಳಿಶಾಕಿಂದ ಇದನ್ನೇನು ಮಾಡತ್ತೈತಿ, ಪ್ಲೇಟಿಗೆ ತಗೊಳತ್ತಿ. ಈ ಥರ ಮಾಡಿಕೊಂಡ್ರೆ ತಿನ್ನೋಕ್ಕೂ ಒಂಥರ ಕಂಪಿರ್ತಾವೆ ಇವು, ಮತ್ತು ಟೇಸ್ಟು ಅಷ್ಟು ಮಸ್ತ್ ಇರ್ತಾವೆ ಇದಕ್ಕೆ. ಇದ್ರ ಜೊತೆ ನೋಡಿರಿ ನಾನು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ಈಗ ಸರ್ವ್ ಮಾಡ್ಕೊತೀನಿ. ನಮ್ಮ ಕಡೆ ನಾವು ಪಡ್ ಮಾಡಿದ್ರಂತೂ ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಬೇಕಾ ನಮ್ಗೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ಪಡ್ಡು. ನಿಮಗೂ ಇಷ್ಟ ಆಯ್ತಂದ್ರೆ ಮಾಡ್ಕೊಂಡು ತಿನ್ನಿರಿ. ಈ ಥರ ಸೂಪರ್ ಟೇಸ್ಟಿಯಾಗಿರ್ತಾವೆ. ನೋಡಿರಿ ಎಷ್ಟು ಮಿದುವಾಗೂ ಬಂದೈತೆ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಾವಂತ ನೋಡಿರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಟೇಸ್ಟ್ ನೋಡೋಣ್ರಿ ಹೆಂಗೈತೆ ಅಂತ. ಸೂಪರಾಗಿ ಆಗ್ಯಾವು. ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದ.